ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾಕೂಟದಿಂದ ಒಂದು ಪತ್ರಿಕಾಗೋಷ್ಠಿ ಬಂದಿರೋದಕ್ಕೆ ಧನ್ಯವಾದಗಳು ಅರ್ಪಿಸಿದ್ದೇವೆ. ಮತ್ತು ಇವತ್ತು ಈಗಾಗಲೇ ಕಳೆದ ಬಾರಿನೂ ಇದೇ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾಕೂಟದಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದು. ಮತ್ತು ಅವತ್ತು ನಾವು ಬೇಡಿಕೆಗಳು ಇಟ್ಟಿದ್ದು, ಮತ್ತು ನಮಗಾಗಿರೋ ಅನ್ಯಾಯದ ಬಗ್ಗೆ ಮತ್ತು ಏನೇನಾಗಿದೆ ಅಂತೆಲ್ಲ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಹಿತಿ ತಲುಪಿಸೋದಕ್ಕೆ ಒಂದು ಸಹಾಯ ಮಾಡಿದ್ರಿ. ನಮಗೆಲ್ಲರೂ ಆ ವಿಚಾರವಾಗಿ ಧನ್ಯವಾದಗಳು. ಮತ್ತು ಈಗ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳಾದಂತಹ ವೆಂಕಟೇಶ್ ಅವರು, ಮತ್ತು ಚನ್ನದಾಸ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಬಸವರಾಜ ನಾರಾಯಣಕರ್ ಅವರು, ಮತ್ತು ಸುಳ್ಗಾಡ್ ಸಿದ್ಧ ಸಮುದಾಯದ ರಾಜ್ಯ ಸಂಚಾಲಕರಾದಂತಹ ಮತ್ತು ಅಸ್ಪೃಶ್ಯ ಅಲೆಮಾರಿ ಮಹಾ ಒಕ್ಕೂಟದ ಸಂಚಾಲಕರಾದಂತಹ ದುರ್ಗೇಶ್ ವಿಭೂತಿಯವರಿದ್ದಾರೆ. ಮತ್ತು ವಲಯದಾಸರ ಸಮುದಾಯದಿಂದ AY ಪದ್ಮಾಕರ್ ಅವರು ಬಂದಿದ್ದಾರೆ. ಮತ್ತು ಸುಳ್ಗಾಡ್ ಸಿದ್ಧ ಸಮುದಾಯದಿಂದ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಅವರು ಬಂದಿದ್ದಾರೆ. ಮಾಲದಾಸರ ಸಮುದಾಯದಿಂದ ರವಿ ಅವರು ಬಂದಿದ್ದಾರೆ. ಮತ್ತು ಇನ್ನೂ ಸ್ವಲ್ಪ ಜನ ಬರಬೇಕಾಯಿತು, ಸ್ವಲ್ಪ ವಿಳಂಬ ಆಯಿತು, ಕ್ಷಮೆ ಇರಲಿ, ಸ್ವಲ್ಪ 15 ನಿಮಿಷ ಲೇಟ್ ಆಯಿತು. ಮತ್ತು ನನ್ನ ಪರಿಚಯ ಏನಂತಂದರೆ, ನಾನು BH ಮಂಜುನಾಥ್, ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, ಮತ್ತು ಸಿಳ್ಳೆಕರ ಸಮುದಾಯದ ರಾಜ್ಯಾಧ್ಯಕ್ಷ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿರೋದು ಸ್ವಾಗತಾರ್ಹ. ಮತ್ತು ಇವತ್ತು ನಮಗೇನು ಒಳ ಮೀಸಲಾತಿಯಲ್ಲಿ ಬಲಾಢ್ಯರ ಓಲೈಕೆಗಾಗಿ ಸಾಮಾಜಿಕ ನ್ಯಾಯದ ಸಮಾಧಿ ಆಗಿದೆ. ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಅನ್ನೋದು ಈ ಬಜೆಟ್ ಆಮೇಲೆ ಏನು ಮಾಡಿದ್ದೀವಿ. ಆ ವಿಚಾರದಲ್ಲಿ ಈಗಾಗಲೇ ಒಳ ಮೀಸಲಾತಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಸುಪ್ರೀಂ ಕೋರ್ಟ್ ಆದೇಶದಂತೆ 1% ಪ್ರವರ್ಗ ಎಯಲ್ಲಿಟ್ಟು 1% ಅಲೆಮಾರಿಗಳಿಗೆ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಇರಬೇಕು ಅನ್ನೋದು ಒಂದು ಶಿಫಾರಸು ಮಾಡಿದರು. ಮತ್ತು ಸುಪ್ರೀಂ ಕೋರ್ಟೂ ಅಷ್ಟೇ ಹಿಂದುಳಿದಿರಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಹಂಚಬೇಕು ಅಂತ ಅಂದ್ಬಿಟ್ಟು ಸೂಚನೆ ಕೊಟ್ಟಿದ್ರು. ಆ ನ್ಯಾಯಾಂಗ ಕೊಟ್ಟಿರುವಂತಹ ಒಂದು ಆದೇಶವನ್ನು ಉಲ್ಲಂಘಿಸಿ ಇವತ್ತು ಅಲೆಮಾರಿಗಳಿಗೆ ಧ್ವನಿ ತೆರೆ ಥರ ಮಾಡಿದ್ದಾರೆ. ಮತ್ತು ನಾವು ಇದೇ ಹೋರಾಟಕ್ಕೆ ದೆಹಲಿಯವರೆಗೂ ಹೋಗಿ ಇಲ್ಲಿ ಸರ್ಕಾರ ನಮಗೆ ನ್ಯಾಯ ಕೊಡ್ತಾರೆ ಅಂತ ಅಂದ್ಬಿಟ್ಟು ದೆಹಲಿ ಚಲೋ ಮಾಡಿದ್ದು. ಆ ದೆಹಲಿ ಚಲೋ ಮಾಡಿದಾಗಲೂ ಅಷ್ಟೇ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಸಚಿವರಾದಂಥ ಮಾದೇವಪ್ಪ ಅವರು ದೂರವಾಣಿ ಮುಖಾಂತರ ನಮ್ಮನ್ನು ಕರೆಸಿ, ಇಲ್ಲ ನೀವು ಬನ್ನಿ, ನೀವೇನು ಕೇಳಿದ್ದೀರೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ, ನಿಮಗೆ 1% ಅಲ್ಲದೆ ಅಲೆಮಾರಿಗಳಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕರ್ಸ್ಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆನೂ ಒಂದು ಚರ್ಚೆ ಆಯಿತು, 2 ಬಾರಿ ಚರ್ಚೆ ಆಯಿತು. ಅದಾದ ನಂತರ ಬಜೆಟ್ ಮುಂಚೆನೂ ಸಹ ಸ್ವಲ್ಪ ಬಂದು ನಮಗೆ ಏನೇನು ಬೇಕಾಗುತ್ತೆ ಅಲೆಮಾರಿಗಳಿಗೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡೋದಕ್ಕೆ ಅಂತ ಕೇಳಿದಾಗ ನಾವು ಒಂದು ಮೀಟಿಂಗಲ್ಲಿ ಅವ್ರಿಗೆ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದು. ಮೊದಲನೇ ಬೇಡಿಕೆ ಪ್ರವರ್ಗ ಎಯಲ್ಲಿ 1% ಇಡೋದು, 49+10 ಸಮುದಾಯಗಳೇನಿದ್ದಾರೆ ಅದಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕು ಅನ್ನೋದು. ಮತ್ತೆ ಆಲ್ರೆಡಿ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಇದೆ, ಅದರಲ್ಲಿ ಇವಾಗ ಜಗಜೀವನ್ ರಾಮ್ ಅವರು ಹೆಂಗೆ ಮಾಡಿದಾರೋ ಅದೇ ಮಾದರಿಯಲ್ಲಿ ನಮ್ಮ ಅಲೆಮಾರಿ ಸಮುದಾಯಗಳದನ್ನು ಒಂದು ಮಾಡಬೇಕು ಅನ್ನೋದನ್ನು ಬೇಡಿಕೆ ಇಟ್ಟಿದ್ದು. ಅಲೆಮಾರಿ ಮತ್ತು ವಿಮುಕ್ತ ಸಮುದಾಯಗಳ ಆಯೋಗ ರಚನೆ ಮಾಡ್ತೀವಿ ಅಂತ ಹೇಳಿದರು. ಅಲೆಮಾರಿ ಸಮುದಾಯಗಳಿಗೆ ಒಂದು ಆಯೋಗ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಅದನ್ನು ಕೇಳಿತ್ತು, ಅದನ್ನು ಮಾಡಲಿಲ್ಲ. ಹೀಗಾಗಿ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಬಜೆಟ್ ಪೂರ್ವ ಸಭೆಯಲ್ಲಿ ಮಂಡಿಸಿದೆ, ಅದನ್ನು ಒಂದನ್ನು ನಮಗೆ ಮಾಡಿಕೊಟ್ಟಿಲ್ಲ. ಅದು ಇವಾಗ ನೋಡಿ, ಬೌದ್ಧ, ಜೈನ, ಸಿಖ್ ಸಮುದಾಯಗಳಿಗೆ ಆಯವ್ಯಯದಲ್ಲಿ 100 ಕೋಟಿ, ಅಂಜನಾದ್ರಿ ಬೆಟ್ಟ ಮಾಡಲಿಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ಮತ್ತು ಪರಿಶಿಷ್ಟ ಪಂಗಡಗಳ 12 ಜಾತಿಗಳಿಗೆ 120 ಕೋಟಿ ಕೊಟ್ಟು, ಅರಣ್ಯದಂಚಿನ 10 ಸಮುದಾಯಗಳಿಗೆ ಅಭಿವೃದ್ಧಿಗೆ 200 ಕೋಟಿ ಮೀಸಲಿಟ್ಟು, ಹಿಂದುಳಿದ ವರ್ಗದ 46 ಸಮುದಾಯಗಳಿಗೆ 100 ಕೋಟಿ ಇಟ್ಟು, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸಾವಿರಾರು ಕೋಟಿಗಳನ್ನ ಮೀಸಲಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅಲೆಮಾರಿ ಸಮುದಾಯಗಳನ್ನು ವ್ಯವಸ್ಥಿತವಾಗಿ ವಂಚಿಸಿದ್ದಾರೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಆಯಾ ಪ್ರಬಲ ಜಾತಿಗಳಿಗೆ 5 ಅಕಾಡೆಮಿಗಳು ಅಂದರೆ ಕೊಂಕಣಿ, ಬ್ಯಾರಿ, ತುಳು, ಅರೆಭಾಷೆ, ಕೊಡವ ಮತ್ತು ಈಗ
ಹವ್ಯಕ ಭಾಷಾ ಅಕಾಡೆಮಿಯನ್ನು ಸ್ಥಾಪಿಸಲಾಗಿದೆ. ಇವು ಮೂಲತಃ ಆಯಾ ಜಾತಿಗಳಿಗೆ ಸೇರಿದ ಅಕಾಡೆಮಿಗಳು. ನೀಡುವ ಸರ್ಕಾರ ಅಲೆಮಾರಿಗಳ ಮರುಗು ಭಾಷಾ ಅಕಾಡೆಮಿ ಬೇಡಿಕೆಯನ್ನು ತಿರಸ್ಕರಿಸಿದ್ದಾರೆ. ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಕಾರ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಚಂದಾಸರು, ಹೊರದಾಸರು, ಮಾದಾಸರು ಸಮುದಾಯದ ರಾಜ್ಯಾಧ್ಯಕ್ಷ. ಬಂಧುಗಳೇ, ಈಗ ನಮ್ಮದು ಮುಖ್ಯವಾಗಿ ಬೇಡಿಕೆ ಏನಪ್ಪ ಅಂದರೆ 17% ಏನು ಒಳಗಿಸ ಮಾಡಿದ್ರು ಅದರಲ್ಲಿ ಅಂದರೆ ಮುಖ್ಯವಾಗಿ ಪ್ರಿಯಾರಿಟಿ ನಂಬರ್ 1 ಎದಲ್ಲಿ ನಮ್ಗೆ ಕೊಟ್ಟಿದ್ರು 1% ಚಂದ ಇದು ಅಲೆಮಾರಿಗಳಿಗೆ 59 ಜಾತಿಗೆ. ಅದೇ ರೀತಿ ಸರ್ಕಾರ ಇವಾಗ ಏನು ಕೋರ್ಟಿಗೆ ಹೋಯ್ತು, ಬೇರೆ ಯಾರೋ ಕೋರ್ಟಿಗೆ ಹೋದ್ರು, ಇದು 15% 17% ಆಗಿಲ್ಲ, 15% ಆಗಿದೆ ಅಂತ ಈಗ ಸರ್ಕಾರ 15% ಮಾಡಕೊಂಡೈತಿ. ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಏನು ಮಾಡೋದಂದ್ರೆ ಈ ತಮ್ಮ ಮೂಲಕ 15 ಮಾಡಿದ್ರು ನಮಗೆ 1% ಏನೋ ಒಂದು ಎ ಗ್ರೇಡಲ್ಲಿ ಇಟ್ಟಿದ್ರು ನಾಗಮೋಹನ್ ದಾಸ್ ಅವರು ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾರ ಸವಲತ್ತುಗಳನ್ನು ಪಡೆದುಕೊಂಡಿಲ್ಲ 80 ವರ್ಷ ಸ್ವತಂತ್ರ ಆದರೂ ಅವರೇನು ಮೂಲ ಆದ್ಯತೆ ಕೊಡಬೇಕನ್ನೋದು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ, 7 ಬೆಂಚಸ್ ಇದ್ದು. ಆ ರೀತಿ ನಮಗೆ ಮುಖ್ಯ ಪ್ರಾತಿನಿಧ್ಯ ಕೊಟ್ಟು 1% ಎ ಗ್ರೇಡ್ ಅಲ್ಲಿ ಕೊಡಬೇಕಂತ ನಾವು ಈ ಮೂಲಕ ತಮ್ಮ ಮೂಲಕ ಸರ್ಕಾರವನ್ನು ಕೇಳಿಕೊಳ್ತೇವೆ. ಇಲ್ಲವಾದರೆ ನಮ್ಮ ಹೋರಾಟ ಮುಂದುವರಿತೈತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ.